ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರೆಂಡಿ ಮನೆ ರೆಸಿಪೀಸ್. ನಾನಿವತ್ತು ನಿಮಗೆ ಪನ್ನೀರ್ 65 ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಕ್ರಿಸ್ಪಿ ಪನ್ನೀರ್ 65 ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಹೋಟೆಲ್ ಸ್ಟೈಲ್ ಪನ್ನೀರ್ 65 ಮನೆಯಲ್ಲೇ ಮಾಡಬೇಕಾ? ಸೀಕ್ರೆಟ್ ಮಸಾಲೆ ತೋರಿಸ್ತಾ ಇದ್ದೀನಿ ಇವತ್ತು, ನೋಡಿವ್ರಂತೆ ಬನ್ನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಕ್ರಿಸ್ಪಿ ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಹೊರಗೆ ಕ್ರಂಚಿ, ಒಳಗೆ ಸಾಫ್ಟ್. ಇದೆ ನಿಜವಾದ ಪನ್ನೀರ್ 65 ಅಂತ ಹೇಳ್ಬೋದು. ನಾನಿವತ್ತು ಹೋಮ್ ಮೇಡ್ ಪನ್ನೀರ್ ಯೂಸ್ ಮಾಡಿ ನಮ್ಮನೇಲಿ ಪನ್ನೀರ್ 65 ರೆಸಿಪಿ ಟ್ರೈ ಮಾಡಿದ್ದೀನಿ. ಪನ್ನೀರ್ ಕ್ಯೂಬ್ಸ್ನ ಮೊದಲನೇದಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲ ಬಂದು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕಾಶ್ಮೀರಿ ಚಿಲ್ಲಿ, ಪನ್ನೀರ್ 65 ಪೌಡರ್ ಮತ್ತು ಗರಂ ಮಸಾಲ, 2 to 3 ಟೀ ಸ್ಪೂನ್ ಅಷ್ಟು ಕಾರ್ನ್ ಸ್ಟಾರ್ಚು, 1-2 ಟೀ ಸ್ಪೂನ್ ಅಷ್ಟು ರೈಸ್ ಫ್ಲೋರ್. ಇಷ್ಟು ಹಾಕ್ಕೊಂಡು ನಾನು ಕೊನೆಯದಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತು 1/2 ನಿಂಬೆ ರಸನ ಯೂಸ್ ಮಾಡ್ತಾ ಇದ್ದೀನಿ ಮಸಾಲ ರೆಡಿ ಮಾಡೋಕ್ಕೆ. 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಪನ್ನೀರ್ ಕ್ಯೂಬ್ಸ್ನೆಲ್ಲ ಇದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಫಸ್ಟು ಕಂಪ್ಲೀಟ್ ಕೋಟ್ ಆಗಬೇಕು ಪನ್ನೀರ್ ಕ್ಯೂಬ್ಸ್ಗೆಲ್ಲ. ಇದು ನಾವೇನು ಮಸಾಲ ರೆಡಿ ಮಾಡ್ತಾ ಇದ್ದೀವಿ ಅದು ನಾನು ಹೀಗೆ ಕೋಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಸೊ ಚೂರು ನೀರನ್ನ ಸ್ಪ್ರಿಂಕಲ್ ಮಾಡಿ ಕಂಪ್ಲೀಟ್ ಕೋಟಿಂಗ್ ಮಾಡ್ತಾ ಇದ್ದೀನಿ ಪನ್ನೀರ್ ಕ್ಯೂಬ್ಸ್ಗೆ. ಕೋಟಿಂಗ್ ಎಲ್ಲ ಮಾಡಿ ರೆಡಿ ಆಗಿದೆ. ನಾನು ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಎಣ್ಣೆ ಕಾಯ್ದಿತ್ತು. ಅದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಕ್ಯೂಬ್ಸ್ನ. ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದು ಪನ್ನೀರ್ ಕ್ಯೂಬ್ಸ್ನ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಮೊದಲನೇದಾಗಿ. ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟು, ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ 65 ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಲೇಬೇಕು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಬೇಕು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಏನಿದೆ, ಇದಕ್ಕೆ ನೆಕ್ಸ್ಟ್ ಮಸಾಲ ಬಂದು ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. 2 to 3 ಟೇಬಲ್ ಸ್ಪೂನು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್, ಒಂದೇ 1 ಟೀ ಸ್ಪೂನ್ ಅಷ್ಟು ವಿನೆಗರ್, 1 to 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು. ಸ್ವಲ್ಪ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲಿ 2 ಟೀ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ. ಒಂದೇ 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್. ಈಗ ಒಂದು ಫೈನಲ್ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕಾದ್ರೆ ನಾನು ಫೈನಲ್ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. 3 to 4 ಗ್ರೀನ್ ಚಿಲ್ಲೀಸ್, ಕ್ಯಾಪ್ಸಿಕಮ್ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀವಿ. ಇದೇ ಮೇಯ್ನಾಗಿ ಬೇಕಾಗಿರೋ ಒಂದು ಪನ್ನೀರ್ 65 ಒಗ್ಗರಣೆ. ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸುಮ್ಮನೆ ಲೈಟಾಗಿ ಫ್ರೈ ಮಾಡಿದರೆ ಆಗಲ್ಲ. ಆ ಚಿಲ್ಲೀಸ್ ಏನಿದೆ ಫುಲ್ ಕಲರೇ ಚೇಂಜ್ ಆಗಬೇಕದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ. ಅಷ್ಟು ಕಂಪ್ಲೀಟಾಗಿ ಗೋಲ್ಡ್ ಕಲರ್ ಆದಮೇಲೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಕರ್ಡ್ ಮಸಾಲಾನ ಈಗ ಎಣ್ಣೆಗೆ ಹಾಕಿದ್ದೀನಿ. ಅದು ಕೂಡ ಅಷ್ಟೇ, ಕರ್ಡ್ ಸ್ಮೆಲ್ಲೆಲ್ಲ ಹೋಗಿ ಫುಲ್ ಜಿಡ್ಡು ತೇಲ್ಬೇಕು ಕರ್ಡ್ದು. ಅದು ಕಂಪ್ಲೀಟ್ ಆದಮೇಲೆ ನಾನು ಪನ್ನೀರ್ ಕ್ಯೂಬ್ಸ್ ಮಸಾಲ ಜೊತೆ ಇದು ಮಾಡಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. 15 ನಿಮಿಷದಲ್ಲಿ ಸೂಪರ್ ರೈಟ್ ಸ್ಟಾರ್ಟರ್ ರೆಡಿ. ಈ ರೀತಿ ಮಾಡಿದರೆ ರೆಸ್ಟೋರೆಂಟ್ ಟೇಸ್ಟ್ ಗ್ಯಾರಂಟಿ ಕಣ್ರಿ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಪನ್ನೀರ್ 65 ಲವರ್ಸ್ ಗಮನಿಸಿ. ಒಂದು ಸ್ಪೈಸಿ ಲೆವೆಲ್ 100% ಅನ್ಬೋದು. ಇದು ನಿಜವಾದ ಕ್ರಿಸ್ಪಿ ಪನ್ನೀರ್ 65 ರೆಸಿಪಿ, ಫುಲ್ ಗ್ಯಾರಂಟಿ. ಥ್ಯಾಂಕ್ ಯು.